ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡಲ್ಲಿ ಸುಮಾರು 533 ಪ್ರಕರಣಗಳಲ್ಲಿ ನಾವೇನು ಮಾಲು ವಸ್ತುವನ್ನು ವಶಕ್ಕೆ ಪಡ್ಕೊಂಡಿದ್ವಿ ಅದನ್ನೆಲ್ಲದನ್ನು ಆ ಮಾಲೀಕರಿಗೆ ಇವತ್ತು ಹಿಂತಿರುಗಿಸಿದ್ದೀವಿ. ಇವತ್ತು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 2,57,00,000 ಮೌಲ್ಯದ ಏನು ನಗದಾಗಿರ್ಬೋದು, ಚಿನ್ನ, ಬೆಳ್ಳಿ ಆಗಿರ್ಬೋದು ಮತ್ತು ಇತರೆ ಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನು ವಾಪಸ್ಸು ಅವರಿಗೆ ನೀಡಿದ್ದೀವಿ. ಸುಮಾರು 462 ಮೊಬೈಲ್ ಆಗಿರ್ಬೋದು ಮತ್ತು 461 ಮೊಬೈಲು, 1 kg 813 ಗ್ರಾಮ್ ಚಿನ್ನ ಮತ್ತು 3 kg 143 ಗ್ರಾಮ್ ಬೆಳ್ಳಿ ಮತ್ತು 7,62,820 ರೂಪಾಯಿ ನಗದು, ಆಮೇಲೆ ನಮ್ಮ 1,460 kg ಶ್ರೀಗಂಧ, ಆಮೇಲೆ 25 ವಾಹನಗಳು. ಇಷ್ಟನ್ನು ನಾವು ಇವತ್ತು ಈ ಒಂದು ಪರೇಡ್ ಗ್ರೌಂಡಲ್ಲಿ ವಾಪಸ್ ಕೊಟ್ಟಿದ್ದೀವಿ. ಇದರ ಜೊತೆಗೆ ನಾವು ನಮ್ಮ ಇಡೀ ಕೋಲಾರ ಜಿಲ್ಲೆಯ ಒಂದು ವಿಮರ್ಶೆಯನ್ನು ಮಾಡಿದರೆ, ನಮ್ಮ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ವಿಮರ್ಶೆಯನ್ನು ಮಾಡಿದರೆ, ಈ ವರ್ಷ ನಾವು ಇಲ್ಲಿ ಸುಮಾರು 2,57,00,000 ಇಲ್ಲಿ ನಾವು ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಟಿದ್ದೀವಿ. ಅದರ ಜೊತೆಗೆ 888 ಗ್ರಾಮು MDMA, ಹಾಗೆ 107.198 kg ಗಾಂಜಾ, ಎಲ್ಲರ ಮೊತ್ತ ಬಂದ್ಬಿಟ್ಟು 1,42,10,00,000 ರೂಪಾಯಿ ಆಗಿರುತ್ತೆ. ಹಾಗೆ ಈ ಬೇರೆ ಇತರೆ ಪ್ರಕರಣಗಳಲ್ಲಿ ಯಾರಿಲ್ಲಿ ಬಂದಿಲ್ಲ, ಅದು ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ, ಅದೆಲ್ಲ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ರೆ ಒಂದು 4,32,77,477 ರೂಪಾಯಿ. ಸೊ ಇಷ್ಟು ಮಾಲುಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಹಾಗೆ ಸೈಬರ್ ಕ್ರೈಮಲ್ಲಿ ಸುಮಾರು 34,60,456 ರೂಪಾಯಿಯನ್ನು ನಾವು ಅವರವ್ರ ಅಕೌಂಟ್ಗೆ ಕೋರ್ಟ್ ಮುಖಾಂತರ ಆರ್ಡ್ರನ್ನ ತಗೊಂಡು ಹಿಂದಿರುಗಿಸಿದ್ದೀವಿ. ಹಾಗೆ ಅದರ ಜೊತೆಗೆ 4,28,000 ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನು, ಆ ಒಡವೆನೆಲ್ಲ ನಾವು, ಯಾಕಂದರೆ ಕೆಲವು ಸರ್ತಿ ಅವರು ದುಡ್ಡು ತೊಗೊಂಡ್ಬಿಟ್ಟು ಆಲ್ರೆಡಿ ಒಡವೆನ ಮಾಡಿಸ್ಕೊಂಡ್ಬಿಟ್ಟಿದ್ರು, ಅಂಥದ್ರೆಲ್ಲೂ ಅದನ್ನು ನಾವು ಬಿಡದಲ್ಲೇ ಒಡವೆ ಕೂಡ ನಾವು ಸ್ವಲ್ಪ ಹೋಗ್ಬಿಟ್ಟು ರಿಕವರಿ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ನಮ್ಮ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತು ಕಳವು ಪ್ರಕರಣ ಮತ್ತು ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಮಾದಕ ದ್ರವ್ಯ ಮತ್ತು ಗಾಂಜಾ